ನಿಮ್ಗೆ ಅನಿಸ್ತಾ ಇರ್ತದೆ ನನ್ನ ಜೀವನದಲ್ಲಿ ಏನು ಸಮಸ್ಯೆ ನಡೀತಾ ಇದೆ, ಕಷ್ಟ ನಡೀತಾ ಇದೆ, ತೊಂದರೆ ಸಿಕ್ಕಾಕ್ಕೊಂಡಿದ್ದೀನಿ. ಇದಕ್ಕೆ ಕಾರಣ ಈ ವ್ಯಕ್ತಿ ಇಂಥವನು. ಇವನೊಬ್ಬ ನಮ್ಮ ಜೀವನದಿಂದ ದೂರ ಹೋಗ್ಬಿಟ್ರೆ, ಸತ್ತೋಗ್ಬಿಟ್ರೆ ನನ್ನ ಜೀವನದ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಬಿಡ್ತದೆ ಅಂತ ನೀವು ಅಂದ್ಕೊಂಡಿರ್ತೀರ. ಯಾಕಂದರೆ ನೀವೇನೇನು ಮಾಡ್ಬೇಕಂತಿರ್ತೀರೋ ಎಲ್ಲದಕ್ಕೂ ಅವರು ಅಡ್ಡ ಬರ್ತಾ ಇರ್ತಾರೆ, ಷಡ್ಯಂತ್ರ ಮಾಡ್ತಾ ಇರ್ತಾರೆ, ನಿಮ್ಮ ಕಾಲು ಎಳಿತಾ ಇರ್ತಾರೆ, ನಿಮ್ಮ ಜೀವ ಹಿಂಡ್ತಾ ಇರ್ತಾರೆ, ನಿಮಗೆ ಮಾನಸಿಕವಾಗಿ ಟಾರ್ಚರ್ ಕೊಡ್ತಾ ಇರ್ತಾರೆ, ನಿಮ್ಮ ಎನರ್ಜಿ ಹೀರ್ಕೊಳ್ತಾರೆ. ಒಟ್ಟಾರೆ ನಿಮ್ಮ ದಾರಿಗೆ ಅಡ್ಡ ಬರ್ತಾರೆ. ಅದು ನಿಮ್ಮ ಬಾಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಸಾಲ ಕೊಟ್ಟಂಥವ್ರು ಆಗಿರ್ಬೋದು, ಯಾರೇ ನನ್ನ ಸಮಸ್ಯೆಗೆ ಇವರೇ ಕಾರಣ ಅಂತ ನಿಮ್ಗೆ ಅನಿಸ್ತಾ ಇರ್ತದೆ. ಇವರೇ ನಮ್ಮ ಕಷ್ಟಕ್ಕೆ ಪ್ರಮುಖ ಕಾರಣ. ಇವರು ನನ್ನ ಕಣ್ಮುಂದಿಂದ ದೂರ ಆಗಿಬಿಟ್ರೆ ಅಥವಾ ಇಲ್ಲ ಆಗಿಬಿಟ್ರೆ ನಾನು ಆರಾಮಾಗಿರ್ತೀನಿ, ನೆಮ್ಮದಿಯಾಗಿರ್ತೀನಿ ಅಂದ್ಕೊಳ್ತೀರ. ಅವ್ರ ಮುಖ ಕಂಡ್ರೆ ನನಗಾಗಲ್ಲ, ಅವ್ರು ಇಷ್ಟು ನಕಾರಾತ್ಮಕ ಅವರ ತಗೊಬರ್ತಾರೆ. ಅಥವಾ ಅವರು ಒಂದು ಫೋನ್ ಬಂತು ಅಂದರೂ ನನಗೆ ಒಂಥರ ಹಿಂಸೆ ಆಗಿಬಿಡ್ತದೆ. ನನಗೆ ಬಂದಂತಹ ಸುಮಾರು ಕಷ್ಟಗಳಿಗೆ ಮೂಲ ಸೂತ್ರಧಾರ ನೋಡಿದ್ರೆ ಇವನೊಬ್ಬನೇ ಇಲ್ಲ ಆಗಿಬಿಟ್ರೆ ನಾನು ನೆಮ್ಮದಿಯಾಗಿರ್ತೀನಿ. ನಾವು ಇಂಥವ್ರಿಂದ ಬಿಡಿಸ್ಕೊಂಡ್ಬಿಟ್ರೆ ಸಾಕು, ಅಥವಾ ನಾವು ಇಲ್ಲಿಂದ ಎಲ್ಲಾದರೂ ದೂರ ಹೋಗ್ಬಿಡೋಣ, ಅವರಿಂದ ಬಿಡಿಸ್ಕೊಂಡ್ಬಿಡೋಣ, ಎಲ್ಲ ಸಮಸ್ಯೆ ಮುಗಿದೋಗ್ಬಿಡ್ತದೆ ಅಂತ ನೀವೇನಾದರೂ ಅಂದ್ಕೊಂಡಿದ್ದರೆ ಯಾವುದೇ ವಿಚಾರದಲ್ಲಿ ನೀವು ತಪ್ಪಾಗಿ ವಿಚಾರ ಮಾಡ್ತಾಯಿದ್ದೀರ. ಜೀವನದಲ್ಲಿ ಸಮಸ್ಯೆ ಯಾವತ್ತೂ ಚೇಂಜ್ ಆಗಲ್ಲ. ಅದನ್ನು ಎದುರಿಸುವ ಕ್ಷಮತೆ ನಿಮಗಿಲ್ಲ ಅಂದರೆ, ಶಕ್ತಿ ಧೈರ್ಯ ನಿಮಗಿಲ್ಲ ಅಂದರೆ ಸಮಸ್ಯೆನ ಎದುರಿಸ್ಬೇಕಾಗತ್ತೆ. ಸಮಸ್ಯೆ ಜೊತೆ ಹೋರಾಟ ಮಾಡಬೇಕು, ಮುಖಾಮುಖಿ ನಿಂತ್ಕೋಬೇಕಾಗತ್ತೆ. ಆವಾಗಲೇ ಅದರ ಸೊಲ್ಯೂಷನ್ ಪರ್ಮನೆಂಟಾಗಿ ಆಗೋದು. ಓಡೋಗೋದ್ರಿಂದ, ತಪ್ಪಿಸ್ಕೊಂಡು ತಿರುಗಾಡೋದ್ರಿಂದ ಆ ಸಮಸ್ಯೆ ಮುಗಿಯಲ್ಲ. ಬೇರೊಂದು ರೀತಿಯಲ್ಲಿ ಅದು ಮತ್ತೆ ಬರ್ತಾನೆ ಇರುತ್ತೆ, ಪ್ರಕಟ ಆಗ್ತಾನೆ ಇರ್ತದೆ. ಪರ್ಸ್ನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು. ನಾನು ಇಲ್ಲಿಂದ ಹೋಗ್ಬಿಟ್ರೆ, ದೂರ ಹೋಗ್ಬಿಟ್ರೆ ಎಲ್ಲ ಸರಿಯಾಗಿಬಿಡ್ತದೆ, ಆ ರೀತಿ ಇಲ್ಲ. ಯಾಕಂದರೆ ನೀವು ಹೊಸ ಜಾಗದಲ್ಲಿ, ಹೊಸ ವಾತಾವರಣದಲ್ಲಿ ಹೋದರು ಮತ್ತು ಇದೇ ಸಿಚುವೇಶನ್ನು, ಇಂಥ ಜನನೇ ಸಿಗ್ತಾರೆ. ಎಷ್ಟಂತ ಓಡ್ತೀರಾ? ಒಪ್ಕೊಳ್ಳೋಣ, ಒಬ್ಬ ಶತ್ರು ಇದ್ದಾರೆ. ಶತ್ರು ಅಂದರೆ ಅವರಿಂದ ನಿಮ್ಗೆ ತೊಂದರೆ ಆಗಿದೆಯೋ, ನೀವು ಅವ್ರಿಗೆ ತೊಂದರೆ ಕೊಟ್ಟಿದ್ದೀರೋ ಗೊತ್ತಿಲ್ಲ. ಇವರಿಂದ ತಪ್ಪಿಸ್ಕೊಂಡ್ಬಿಟ್ರು ಸಾಕು ಅಂತ ನೀವು ಬಿಟ್ಟು ಬೇರೆ ಜಾಗದಲ್ಲಿ ಹೋಗಿದ್ದೀರಾ. ಅಲ್ಲಿ ಎಕ್ಸಿಂದ ಬಿಡಿಸ್ಕೊಂಡು ಹೋಗಿದ್ದೀರ ಅಂದ್ಕೊಳ್ಳೋಣ. ಅಲ್ಲಿ ನಿಮಗೆ ವಾಯ್ಸ್ ಸಿಗ್ತಾರೆ, ಹೊಸ ಮುಖ, ಹೊಸ ಜನರ ರೂಪದಲ್ಲಿ, ಹೊಸ ಬಾಸ್ನ ರೂಪದಲ್ಲಿ. ಆದರೆ ಮತ್ತೆ ನಿಮಗೆ ಎಕ್ಸಿಂದನೇ ಸಮಸ್ಯೆ ಆಗಿತ್ತು, ಅದೇ ರೀತಿ ವಾಯಿಂದನೂ ಅದೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ನೀವು ಅದೇ ತಾನೇ, ನಿಮ್ಮ ಮೈಂಡ್ಸೆಟ್ ಅದೇ ತಾನೇ. ನಾನು ಸುಮಾರು ಜನ ಹೇಳೋದನ್ನು ಕೇಳ್ತೀನಿ. ನಮ್ಮ ಹಳೆ ಬಾಸು ಕಿರಿಕಿರಿ, ಟೆನ್ಷನ್ ಕೊಡ್ತಾರೆ, ಪ್ರತಿಯೊಂದಕ್ಕೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ನೀನು ಸರಿ ಇಲ್ಲ, ನೀನು ತಪ್ಪು ಮಾಡಿದೆ ಅಂತ ಹೇಳ್ತಾ ಇರ್ತಾರೆ. ಕೆಲಸ ಬಿಟ್ಬಿಟ್ಟೆ, ಈಗ ಬೇರೆ ಕೆಲಸಕ್ಕೆ ಬಂದಿದ್ದೀನಿ, ಆ ಬಾಸ್ ಅದ್ರ ಬೇಕು, ಈ ಬಾಸ್ ಬೇಡ, ಅವನಕ್ಕಿಂತ ಮೆಂಟ್ಲು ಅಂತ. ಸುಮ್ಮನೆ ಯೋಚನೆ ಮಾಡಿ ನೋಡಿ, ಆ ಬಾಸ್ ಮೆಂಟ್ಲಾ, ಈ ಬಾಸ್ ಮೆಂಟ್ಲಾ, ಸ್ವಲ್ಪ ಲೂಸಾ, ಇಬ್ಬರೂ ಅಲ್ಲ, ಯಾರಂತ ಅರ್ಥ ಆಗಿರ್ಬೇಕಲ್ವಾ? ಅಥವಾ ನೀವು ಲವ್ ಮಾಡ್ತಾಯಿದ್ರೆ ಆ ಗರ್ಲ್ ಫ್ರೆಂಡು, ಆ ಬಾಯ್ ಫ್ರೆಂಡ್ ಸರಿ ಇರಲಿಲ್ಲ ಅಂತ ಹೊಸದಕ್ಕೆ ಕೈ ಹಾಕಿಬಿಡ್ತೀರ, ಹೊಸ ಒಂದು ರಿಲೇಷನ್ ಸ್ಥಾಪನೆ ಮಾಡ್ಕೊಂಡ್ಬಿಡ್ತೀರ. ಆ ಹಳೆಯ ಘಟನೆಯಿಂದ ಹೊರಬರೋದಕ್ಕಿಂತ ಮುಂಚೆ ಮತ್ತೊಂದಕ್ಕೆ ಅಟ್ಯಾಚ್ ಆಗಿಬಿಡ್ತೀರ, ಮತ್ತೊಬ್ಬರನ್ನ ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದನ್ನು ಹೇಳ್ಕೊಂಡು ತಿರುಗಾಡ್ತೀರ, ಅವರು ಅಂಥವ್ರು, ಇವರು ಇಂಥವ್ರೆ, ಇಬ್ಬರು ಅಂಥವ್ರೆ ಸಿಕ್ಬಿಟ್ರು ಅಂತ. ಇಬ್ಬರು ಅಂಥವ್ರಲ್ಲ, ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗಬೇಕಷ್ಟೆ. ನಾವು ಇಲ್ಲಿ ಕೂತ್ಕೊಂಡು ದೂರದಲ್ಲಿ ಹೋಗ್ತಾ ಇರೋನ್ನ ನೋಡ್ತಾ, ಅಲ್ಲಿ ನೋಡು ಕಳ್ಳನ ಮಗ ಹೋಗ್ತಾ ಇದ್ದಾನೆ ಅಂತ ನೀವು ಏನಾದರೂ ಯೋಚನೆ ಮಾಡ್ತಾಯಿದ್ದೀರಂದರೆ, ಅಲ್ಲಿ ರೋಡಲ್ಲಿ ಹೋಗ್ತಾ ಇರೋರು ಕಳ್ಳನ ಮಗ ಆಗಿರಲ್ಲ. ಈ ಯೋಚನೆ ಮಾಡ್ತಾ ಇರೋರೇ ಆ ಕಳ್ಳನ ಮಗ ಆಗುವ ಸಾಧ್ಯತೆ ಜಾಸ್ತಿ. ಮನೇಲಿ ಸರಿ ಇಲ್ಲ, ಬಾಸ್ ಸರಿ ಇಲ್ಲ, ಪರ್ಸನಲ್ ಪ್ರೊಫೆಷನ್ ಎಲ್ಲ ಸರಿಯಾಗಿ ನಡೀತಾ ಇಲ್ಲ ಅಂತ ಅವ್ರನ್ನ ನಾವು ಬ್ಲೇಮ್ ಮಾಡ್ತಾ ಇರ್ತೀವಿ. ಆ್ಯಕ್ಚುಲಿ ಅವ್ರು ಸರಿ ಇದ್ದಾರೆ, ಸರಿ ಆಗಬೇಕಾಗಿರೋದು ನಾವೇ. ಒಟ್ಟಾರೆ ಸಮಸ್ಯೆಗಳು ಬದಲಾಗಲ್ಲ, ಜನಗಳು ಬದಲಾಗಲ್ಲ. ಬದಲಾಗಬೇಕು ಅಂತ ಏನಾದರೂ ಇದ್ದರೆ ಅದು ನೀವೇ. ಯಾಕಂದರೆ ಸಮಸ್ಯೆ ಅದೇ ಇರ್ತದೆ, ಜನ ಹಾಗೇ ಇರ್ತಾರೆ. ಎಷ್ಟು ತನಕ ಓಡ್ತೀರಾ? ಎಲ್ಲಿ ತನಕ ಓಡ್ತೀರಾ? ನಿಮ್ಮ ಸ್ವಭಾವ ಅದೇ ರೀತಿ ಇದ್ದರೆ ಎಲ್ಲಿ ಹೋದ್ರೂ ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಇರ್ತೀರ. ಯಾಕಂದರೆ ಸಮಸ್ಯೆನೇ ನೀವು ಸರಿಯಾಗಬೇಕು. ಆವಾಗ ಎಲ್ಲಿದ್ದರೂ ನೆಮ್ಮದಿಯಾಗಿ ಶಾಂತಿಯಾಗಿ ಇರ್ತೀರ. ವ್ಯಕ್ತಿ ಚೇಂಜ್ ಮಾಡಿದೆ, ಜಾಗ ಚೇಂಜ್ ಮಾಡಿದೆ, ಆಫೀಸ್ ಚೇಂಜ್ ಮಾಡಿದೆ, ಎಲ್ಲ ಚೇಂಜ್ ಆಗಿಬಿಡುತ್ತೆ. ಆ ರೀತಿ ಅಲ್ಲ. ಯಾಕಂದರೆ ಫಿಸಿಕಲಾಗಿ ಹೊರಗಡೆಯಿಂದ ಯುದ್ಧ ನಡೀತಾ ಇಲ್ಲ, ಒಳಗಡೆಯಿಂದ ಮಾನಸಿಕತೆ ಆ ರೀತಿ ಇದೆ. ಒಳಗಡೆ ಯುದ್ಧ ನಡೀತಾ ಇದೆ, ಹೊರಗಡೆ ಅಲ್ಲ. ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಬೇರೆ ಜಾಗದಲ್ಲಿ ಹೋದರೂ ಸಹ ಅಲ್ಲಿ ಈ ರೀತಿಯ ವ್ಯಕ್ತಿನೇ ಮತ್ತೆ ಸಿಗ್ತಾರೆ. ಕಲರ್ ಚೇಂಜ್ ಇರ್ಬೋದು, ಭಾಷೆ ಚೇಂಜ್ ಇರ್ಬೋದು, ಪ್ರದೇಶ ಚೇಂಜ್ ಇರ್ಬೋದು. ಆದರೆ ನಿಮ್ಮ ಒಳಗಡೆ ಯಾವ ರೀತಿ ಮಾನಸಿಕತೆ ಕ್ರಿಯೇಟ್ ಆಗಿದೆಯೋ, ಮೈಂಡ್ಸೆಟ್ ಕ್ರಿಯೇಟ್ ಆಗಿದೆಯೋ ಅದೇ ಥರದವರು ನಿಮಗೆ ಮತ್ತೆ ಇಲ್ಲೇ ಸಿಗ್ತಾರೆ. ಹೆಸರು ಬೇರೆ ಇರ್ಬೋದು, ಮುಖ ಬೇರೆ ಇರ್ಬೋದು. ಮೂಲ ನೋಡ್ಕೊಂಡು ಕೂತ್ಕೊಂಡ್ರೆ, ಸರಿಯಾಗಿ ಆಳವಾಗಿ ಯೋಚನೆ ಮಾಡಿದ್ರೆ ನಿಮ್ಗೆ ಇಲ್ಲೇನೇ ಸಮಸ್ಯೆ ಕ್ರಿಯೇಟ್ ಆಗುತ್ತೋ ಸೇಮ್ ಸಮಸ್ಯೆ ಅಲ್ಲೂ ಕ್ರಿಯೇಟ್ ಆಗ್ತಾ ಇರುತ್ತೆ.
ಯಾಕಂದರೆ ನಿಮ್ಮ ಮೈಂಡ್ ಸೆಟ್ ಸ್ವಭಾವ ಅದೇ ಇದೆ. ನಾನು ಹಾಗೆ ಅನ್ಕೋತಾ ಇದ್ದೆ. ಹಿಂದೆ ನಾನು ಎಲ್ಲಿದ್ನೋ ಅಲ್ಲಿ ಕೂತ್ಕೊಂಡು ಯಾರನ್ನ ನೋಡಿ ಅಯ್ಯೋ ಮತ್ತು ಬಂದ ತಲೆ ತಿನ್ನಲಿಕ್ಕೆ ಅಂತಿದ್ದೆ. ಈಗಲೂ ಸಹ ಈಗೆಲ್ಲಿದ್ದೀನೋ ಅಲ್ಲೂ ಸಹ ಅಯ್ಯೋ ಬಂದ ತಲೆ ತಿನ್ನಲಿಕ್ಕೆ, ಟೈಮ್ ವೇಸ್ಟ್ ಮಾಡಲಿಕ್ಕೆ ಅನ್ಕೋತಾ ಇದ್ದೆ. ಎರಡು ಜಾಗದಲ್ಲಿ ಟೈಮ್ ವೇಸ್ಟ್ ಮಾಡಲಿಕ್ಕೆ ಜನ ಬರ್ತಾರೆ ಅಂದ್ಕೊಂಡಿದ್ದೆ. ಆದರೆ ಮೂಲ ನೋಡಿದ್ರೆ ಟೈಮ್ ವೇಸ್ಟ್ ಮಾಡ್ತಾ ಇರೋದು ನಾನೇ ಅವರಿಗೆ ಇಂಡೈರೆಕ್ಟಾಗಿ ಆಹ್ವಾನ ಕೊಡ್ತಾ ಇದ್ದೀನಿ, ಬನ್ನಿ ನನ್ನ ಕೆಲಸ ಎಲ್ಲ ಮಾಡಲಿಕ್ಕೆ ಹರಟೆ ಹೊಡೆಯೋಣ ಅಂತ. ಇದು ನನಗೆ ಅರ್ಥ ಆಗಲಿಕ್ಕೆ ತುಂಬ ವರ್ಷ ಬೇಕಾಯಿತು. ಆದರೆ ಈಗ ಪ್ರೆಸೆಂಟ್ ನನ್ನ ಟೈಮ್ ವೇಸ್ಟ್ ಯಾರೂ ಮಾಡಲಿಕ್ಕಾಗಲ್ಲ. ನಾನು ಯಾರಿಗೂ ಸಮಯನೇ ಕೊಡಲ್ಲ. ಯಾಕಂದರೆ ನಾನು ನನ್ನನ್ನು ಬೆಟರ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ನನ್ನ ಹತ್ರ ಅವ್ರ ಹತ್ರ ಹರಟೆ ಹೊಡಿಲಿಕ್ಕೆ, ರಾಜಕೀಯ, ಸಿನಿಮಾ, ಅದು ಇದು ಗಾಸಿಪ್ ಮಾಡಲಿಕ್ಕೆ ಸಮಯ ಇಲ್ಲ. ನನ್ನ ಇವತ್ತಿನ 24 ಗಂಟೆ ಏನೇನು ಮಾಡ್ತೀನಿ ನಾನು ಅದೆಲ್ಲ ಟೈಮ್ ಟೇಬಲ್ ರೆಡಿಯಾಗಿದೆ. ನನಗೆ ಯಾವ ಟೈಮಲ್ಲೋ ಯಾರೋ ಫೋನ್ ಮಾಡಿ ತಲೆ ಕೆಡಿಸ್ಲಿಕ್ಕಾಗಲ್ಲ, ಯಾರೋ ಬಂದು ಡಿಸ್ಟರ್ಬ್ ಮಾಡಲಿಕ್ಕಾಗಲ್ಲ. ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ ನನ್ನ ಟೈಮ್ ಟೇಬಲ್ ರೆಡಿಯಾಗಿರ್ತದೆ. ಅದ್ರ ಪ್ರಕಾರನೇ ನಡೀತೀನಿ. ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೋ ಆ್ಯಪ್ ಓಪನ್ ಮಾಡಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಕೂತ್ಕೊಳ್ಳಲ್ಲ. ಅವ್ರು ಏನು ತೋರಿಸ್ತಾರೋ ಅದನ್ನು ನೋಡ್ತಾ ಕೂತ್ಕೊಳ್ಳಲ್ಲ. ನಾನು ಇದೇ ನೋಡ್ಬೇಕಂತಿರ್ತೀನಿ ಅದೇ ನೋಡ್ತೀನಿ, ಏನು ಮಾಡ್ಬೇಕಂತಿರ್ತೀನೋ ಅದೇ ಮಾಡ್ತೀನಿ. ಅರ್ಥ ಏನಂದರೆ, ನೀವು ಇಲ್ಲಿಂದ ಏನು ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗ್ತಿರೋ, ಈ ಬಾಸ್ ಸರಿ ಇಲ್ಲ, ಬೇರೆ ಕಡೆ ಹೋದರೆ ಒಳ್ಳೆ ಬಾಸ್ ಸಿಗ್ಬೋದು, ಅಥವಾ ಇಲ್ಲಿ ಜನ ಸರಿ ಇಲ್ಲ ಅಲ್ಲಿ ಹೋದರೆ ಒಳ್ಳೆ ಜನ ಸಿಗ್ಬೋದು. ಜನ ಸೇಮ್ ಇರ್ತಾರೆ. ನೀವು ಇಲ್ಲೇನು ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂಡಿದ್ರೋ ಅಲ್ಲಿ ಹೋದರೂ ಸೇಮ್ ಸಮಸ್ಯೆ ಕ್ರಿಯೇಟ್ ಮಾಡ್ಕೋತೀರ. ಯಾಕಂದರೆ ಯುದ್ಧ ಹೊರಗಡೆ ನಡೀತಾ ಇಲ್ಲ, ಒಳಗಡೆಯಿಂದ ನಡೀತಾ ಇದೆ. ಜಾಗ ಚೇಂಜ್ ಮಾಡೋದ್ರಿಂದ ಯುದ್ಧ ಮುಗ್ದೋಗ್ಬಿಡಲ್ಲ. ವ್ಯಕ್ತಿನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಯುದ್ಧ ಮುಗ್ದೋಗಲ್ಲ. ಅಲ್ಲೂ ಮತ್ತು ಅದೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಇದು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ರಾಮುನೇ ಶಾಮುವಾಗ ವಾಪಸ್ ನಮ್ಮ ಜೀವನದಲ್ಲಿ ಬಂದೇ ಬರ್ತಾನೆ. ಅಂಥ ವಿಲನ್ ಕ್ಯಾರೆಕ್ಟ್ರೇ ಬೇರೆ ರೂಪದಲ್ಲಿ ಮತ್ತೆ ಸಿಗ್ತಾರೆ ನಿಮಗೆ. ನೀವು ಸಮಸ್ಯೆ ಅಂತ ಎಷ್ಟು ಓಡ್ತಾ ಇದ್ದೀರೋ ಅವ್ರು ನಿಮ್ಗೆ ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಬೇರೆ ಬೇರೆ ರೂಪದಲ್ಲಿ. ಇಷ್ಟೆಲ್ಲ ಹೆದರಿಸ್ಬಿಟ್ಟಿದೆ ನಿಮಗೆ. ಪರಿಹಾರ ಹೇಳಿಲ್ಲ ಅಂದರೆ ಬಿಡ್ತೀರಾ? ಸೊ ಇದಕ್ಕೆ ಪರಿಹಾರ ಏನು? ಯಾವ ವ್ಯಕ್ತಿಯಿಂದ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆಯೋ ಎದುರಿಸೋದನ್ನು ಕಲಿಬೇಕು, ಎದುರಿಸಬೇಕು. ಅವರನ್ನು ಮುಂದಿಂದ ಎದುರಿಸೋದನ್ನು ಕಲೀರಿ. ಯಾವ ವ್ಯಕ್ತಿಯಿಂದ ನಮ್ಮ ಮಾನಸಿಕವಾಗಿ ನಾವು ಡಿಸ್ಟರ್ಬ್ ಆಗಿದೆಯೋ, ತಲೆಬಿಸಿ, ಟೆನ್ಷನ್, ಕಿರಿಕಿರಿ ಆಗ್ತಾ ಇದೆಯೋ, ಒಳಗಡೆ ಒಂದು ಭೂಕಂಪ ನಡೀತಾ ಇದೆಯೋ ಆ ವ್ಯಕ್ತಿನ ಡೈರೆಕ್ಟಾಗಿ ಎದುರಿಸೋದು. ಇಲ್ಲೇ ಆ ಸಮಸ್ಯೆಗೆ ಪರಿಹಾರ ಮಾಡಿಬಿಡೋದು, ತಪ್ಪಿಸ್ಕೊಂಡು ಓಡೋದಲ್ಲ. ಹಗಲು ರಾತ್ರಿ ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಏನು ತಲೆ ಕೆಡಿಸ್ಕೋತಾ ಇದ್ದೀರಲ್ಲ, ಏನು ಮಾನಸಿಕವಾಗಿ ತಳಮಳ ಸೃಷ್ಟಿಯಾಗಿತ್ತಲ್ಲ, ಆ ವ್ಯಕ್ತಿನ ಸೀದಾ ಎದುರಿಸೋದು. ಎಲ್ಲಿ ತನಕ ನಿಮಗೆ ತಾನು ಎಲ್ಲಿ ತಲುಪಬೇಕು ಅಂತ ನಿಮ್ಗೆ ಗೊತ್ತಿರಲ್ವೋ ಅಲ್ಲಿ ತನಕ ನೀವು ಓಡ್ತಾನೆ ಇರ್ತೀರ. ಎಲ್ಲೂ ಮುಟ್ಲಿಕ್ಕಾಗಲ್ಲ. ಎಲ್ಲಿ ನೀವು ಓಡಿದ್ರೂ ಅಲ್ಲೂ ಮತ್ತು ಅದೇ ಸಮಸ್ಯೆಗಳು ಕ್ರಿಯೇಟ್ ಆಗೋದ್ರಿಂದ ಮತ್ತೆ ಎಲ್ಲಿ ಹೋಗಲಿ ಅಂತ ನೋಡ್ತಾ ಇರ್ತೀರ. ಯಾಕಂದರೆ ಅಲ್ಲೂ ಸಮಸ್ಯೆ, ಇಲ್ಲೂ ಸಮಸ್ಯೆ, ಇನ್ನೆಲ್ಲಿ ಹೋಗಲಿ ಈ ರೀತಿ ಯೋಚನೆ ಮಾಡ್ತೀರ. ದ್ವಂದ್ವ ನಿಮ್ಮನ್ನು ಎಲ್ಲಿಗೂ ಮುಟ್ಟಿಸಲ್ಲ. ಹಾಗಾಗಿ ಸಮಸ್ಯೆ, ಇಲ್ಲಿ ಬಂದಂಥ ಸಮಸ್ಯೆ ಏನಿದೆ ಅದನ್ನು ಎದುರಿಸೋದನ್ನು ಕಲೀರಿ. ಈ ಸಮಸ್ಯೆಗೆ ಇಲ್ಲೇ ಪರಿಹಾರ. ಯಾವ ವ್ಯಕ್ತಿ ನಂಗೆ ತೊಂದರೆ ಕೊಡ್ತಾ ಇದ್ದೀನೋ ಅವನಿಗೆ ಮುಖಾಮುಖಿ ಎದುರಿಸೋದು, ಹೋರಾಟ ಮಾಡೋದು. ಅದಕ್ಕೆ ಇಲ್ಲೇ ಪರಿಹಾರ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ, ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ. ತಪ್ಪಿಸ್ಕೊಂಡು ಓಡ್ತಾ ಇದ್ದರೆ ನೀವು ಓಡ್ತಾನೆ ಇರಬೇಕಾಗತ್ತೆ. ಇಲ್ಲೇ ಈ ಸಮಸ್ಯೆಗೆ ಪರಿಹಾರ ಬುಡದಿಂದ ಮಾಡಿ. ತಪ್ಪಿಸಿ ಓಡಾಡೋದು, ಓಡೋಗೋದು, ಕೈಗೆ ಸಿಗದಂಗಿರೋದು, ಬೆನ್ನು ತೋರಿಸೋದು ಇವೆಲ್ಲ ಹೇಡಿತನ ತೋರಿಸುತ್ತೆ. ಸಮಸ್ಯೆನ ಎದುರಿಸಿ ಬಾ ಅದೇನು ಮಾಡ್ಕೊತೀಯ ನೋಡ್ತೀನಿ, ಆ ರೀತಿ ಗಟ್ಟಿಯಾಗಿ ನಿಲ್ಲಿ. ಸಮಸ್ಯೆನ ಎದುರಿಸಿ, ಸಮಸ್ಯೆಗೆ ಹೇಳಿ, ಇಷ್ಟು ದಿವಸ ನನಗೆ ಹೆದರಿಸ್ದೆ, ನೀನು ಗೆದ್ದೆ, ಈಗ ಬಾ ಅದೇನು ಮಾಡ್ತೀಯ ನಾನು ನೋಡ್ತೀನಿ. ಎದ್ದು ನಿಲ್ಲಿ, ಚಾಲೆಂಜ್ ತಗೊಳ್ಳಿ. ನಾನು ತಲೆ ಕೆಡಿಸಿದ್ದ, ನನ್ನ ನಿದ್ದೆ ಹಾಳು ಮಾಡಿದಂತಹ ಸಮಸ್ಯೆ ಈಗ ಬಾ, ನಿನ್ನನ್ನು ಸೋಲಿಸೋದು ಗ್ಯಾರಂಟಿ. ಹಿಂದೆ ನನಗೆ ನೀನು ಸೋಲಿಸಿರ್ಬೋದು, ಮಾನಸಿಕವಾಗಿ ನೆಮ್ಮದಿ ಕೆಡಿಸಿರ್ಬೋದು, ಆದರೆ ಈಗ ನಾನು ಹೊಸ ವ್ಯಕ್ತಿ. ಬಾ ನೋಡೋಣ, ನಿನ್ನಲ್ಲಿ ದಮ್ಮಿದೆಯಾ, ನನ್ನಲ್ಲಿ ದಮ್ಮಿದೆಯಾ. ಯಾವಾಗ ನೀವು ಈ ರೀತಿ ಎದೆಯೊಡ್ಡಿ ನಿಲ್ತಿರೋ ಆವತ್ತಿಂದ ನಿಮ್ಮ ವಿಜಯದ ಪತಾಕೆ ಹಾರಲು ಸ್ಟಾರ್ಟ್ ಆಗುತ್ತೆ. ನೀವು ಗೆಲ್ತೀರ, ಜಯಶಾಲಿ ಆಗ್ತೀರ. ಒಂದು ಸಲ ನೀವು ಈ ರೀತಿ ಸಾಹಸ ಮಾಡಿದ್ರೆ, ಸಮಸ್ಯೆನ ಎದುರಿಸ್ತೀನಿ ಅಂತ ನಿಂತರೆ ನೀವು ಎಲ್ಲೂ ಓಡುವ ಅವಶ್ಯಕತೆ ಇಲ್ಲ. ಆವಾಗಲೇ ನೀವು ಧೈರ್ಯ ಮಾಡಿದಾಗಲೇ ಸಮಸ್ಯೆಗಳು ನಿಮ್ಮನ್ನು ಸಮಸ್ಯೆ ಮಾಡೋದು ಕಡಿಮೆ ಮಾಡುತ್ತೆ. ಯಾಕಂದರೆ ಸಮಸ್ಯೆ ಗೊತ್ತಿರುತ್ತೆ, ನಿಮ್ಮನ್ನು ಎದುರಾಕೊಂಡ್ರೆ ಅವಕ್ಕೆ ತೊಂದರೆ ಅಂತ. ನಾವು ಸಮಸ್ಯೆಗೆ ಸಮಸ್ಯೆ ಕೊಡೋಂಥರಾಗಬೇಕು. ಸಮಸ್ಯೆಗಳು ನಮ್ಮ ಮೇಲೆ ಯಾವ ಪರಿಣಾಮ ಬೀರಬಾರ್ದು. ಆ ರೀತಿ ನಾವೇ ರೆಡಿ ಆಗಬೇಕು, ನಾವೇ ಸಾಹಸಿಗಳಾಗಬೇಕು. ಹಾಗಾಗ್ಬೋದು, ಹೀಗಾಗ್ಬೋದು, ಕೆಟ್ಟದಾಗ್ಬೋದು ಅಂತ ನೀವೇನು ತಲೆಯಲ್ಲಿ ತುಂಬಿಸ್ಕೊಂಡಿದ್ರಲ್ಲ ಅದನ್ನು ಹೊರ ಹಾಕಿ. ಏನು ಕೆಟ್ಟದಾಗ್ಬೋದು?
ಅತೀ ಕೆಟ್ಟದಂದರೆ ಏನಾಗ್ಬೋದು? ಆಗಲಿ, ನಾನು ರೆಡಿ. ಸಿದ್ಧರಾಗಿ. ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ನಂಬಿ. ನಾವು ಯಾವ ರೀತಿ ಗೊತ್ತಾ, ಒಂದು ಕಾರ್ ಥರ ರೋಡಲ್ಲಿ ಹೋಗ್ತಾ ಇದ್ದರೆ ಒಂದು ಕಲ್ಲಿಟ್ಬಿಟ್ರೆ, ಒಂದು ಸಣ್ಣ ಕಲ್ಲಿಟ್ಬಿಟ್ರೆ ನಿಂತ್ಕೊಂಡ್ಬಿಡ್ತೀವಿ. ಸಣ್ಣ ಸಣ್ಣ ಸಮಸ್ಯೆಗೆ ಹೆದರ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ. ಏನು ಗೊತ್ತಾ, ರೋಡ್ ರೋಲರ್ ಆಗಿ ಏನು ಕಲ್ಲಿಟ್ಟರೂ ಪುಡಿ ಮಾಡಿಕೊಂಡು ನುಗ್ತಾ ಇರಬೇಕು. ಈ ರೀತಿ ತಯಾರಾಗಿ ಸಮಸ್ಯೆನ ಎದುರಿಸೋದನ್ನು ಕಲೀರಿ. ಸಣ್ಣ ಸಣ್ಣ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಾ ಹೋದಾಗೆ ನಿಮ್ಮಲ್ಲಿ ಉತ್ಸಾಹನೂ ಜಾಸ್ತಿ ಆಗುತ್ತೆ, ಶಕ್ತಿನೂ ಜಾಸ್ತಿ ಆಗುತ್ತೆ. ಅವರನ್ನು ಹೆದರ್ಕೊಂಡು ನೀವು ಓಡೋಗೋದಲ್ಲ, ನಿಮ್ಮನ್ನು ಹೆದರ್ಕೊಂಡು ಅವನು ಓಡೋಗ್ಬೇಕು. ಆ ರೀತಿ ತಯಾರಾಗಿ. ಯಾಕಂದರೆ ಸಮಸ್ಯೆ ಅವನು ಕೊಡ್ತಾ ಇದ್ದ ತಾನೆ. ಎದುರಿಸೋದನ್ನು ಕಲೀರಿ, ಅವನು ಓಡೋಗ್ಬೇಕು, ನೀವಲ್ಲ. ಎದುರಿಸಿ. ಎಷ್ಟು ದಿವಸ ಬಲಿಪಶಿಯಾಗಿರ್ತೀರಾ? ಎಲ್ಲಿ ತನಕ ಓಡ್ತೀರಾ? ನಿಂತ್ಕೊಳ್ಳಿ, ಎದುರಿಸೋದನ್ನು ಕಲೀರಿ.